ಏನಾಗ್ತಿದೆ ಇಲ್ಲಿ? ಸೇವಂತಿ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಇಲ್ಲ, ಈ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ಕರ್ಣ ಬೇರೆ ಫೋನ್ ಮಾಡ್ತಾ ಇದ್ದಾನೆ. ಅವನಿಗೆ ಏನ್ ಹೇಳಿ? ಮಗು ಇಲ್ಲ ಅಂತ ಹೇಳಿದ್ರೆ ಗಾಬರಿ ಆಗ್ತಾಳೆ ಸೇವಂತಿ, ಹುಚ್ಚಿನೇ ಆಗ್ಬಿಡ್ತಾಳೆ. ಇಲ್ಲ, ಸದ್ಯಕ್ಕೆ ನಾನೇನಾದ್ರೂ ಸುಳ್ಳು ಹೇಳಬೇಕು. ಹಲೋ ಅರ್ಜುನ್, ಅದು ಇಲ್ಲಿ ಸೇವಂತಿ ಅದಕ್ಕೆನಾ? ಹಾ, ಗೊತ್ತು ಗೊತ್ತು. ಅವಳು ತುಂಬಾ ಸಂಭ್ರಮದಲ್ಲಿದ್ದಾಳೆ ಅಂತ. ಹಾಗಂತ ನಾನು ಹಾರ್ಕೊಂಡು ಬರಕ್ಕಾಗಲ್ಲಪ್ಪ. ನಾನು ಬರ್ತಿರೋದು ಹೆಲಿಕಾಪ್ಟರ್ ಅಲ್ಲ, ಆಟೋದಲ್ಲಿ. ಅಯ್ಯೋ ಅರ್ಜುನ್, ಅದಲ್ಲ, ಇಲ್ಲಿ ಅದಕ್ಕೆ ಬರ್ತಿದ್ದೀನಿ ಅಂತ ಹೇಳಿದೆ ತಾನೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ನಾನು ಪಾಪನ್ ಕರ್ಕೊಂಡು ಬರ್ತಾ ಇದ್ದೀನಿ. ನೀವು ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳಿ, ಆಯ್ತಾ? ಅರ್ಜುನ್, ಅರೇಂಜ್ಮೆಂಟ್ ಅಲ್ವೋ, ಇಲ್ಲೇನಾಗಿದೆ ಅಂದ್ರೆ ಆಮೇಲೆ ಇನ್ನೊಂದು ವಿಷಯ, ಯಾರು ಮನೆಯಿಂದ ಆಚೆ ಹೋಗ್ಬೇಡಿ. ಎಲ್ರೂ ಮನೆ ಒಳಗಡೆನೆ ಇರಿ. ಯಾಕೆ ಏನು ಅಂತ ಕೇಳ್ಬೇಡ. ಅರ್ಜುನ್, ಅದಲ್ಲ ಅರ್ಜುನ್, ಅದಕ್ಕೆ ಇಲ್ಲಿ ನನಗೀಗ ಜಾಸ್ತಿ ಟೈಮ್ ಇಲ್ಲ. ಫೋನ್ ಇಡು, ನಾನು ಆಮೇಲೆ ಮಾಡ್ತೀನಿ. ಅರ್ಜುನ್, ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊ. ಅದಕ್ಕೆ ಇಲ್ಲಿ ಕಿಡ್ನಾಪ್ ಆಗಿದ್ದಾರೆ. ಆ ಕಾರ್ ಹೋಗ್ತಿದೆ ನೋಡಿ, ಫಾಲೋ ಮಾಡಿ, ಫಾಲೋ ಮಾಡಿ. ಹಾ, ಸರಿ ಸರ್, ಸರಿ. ಹಲೋ ಹಲೋ ಕರ್ಣ, ಏನಾಯ್ತು? ಅವನ್ಗೆ ನಾನು ಹೇಳೋದನ್ನ ಕೇಳೋ ತಾಳ್ಮೆನೆ ಇಲ್ಲಮ್ಮ. ಫೋನ್ ಕಟ್ ಮಾಡ್ಬಿಟ್ಟ. ಫಾಸ್ಟ್ ಆಗಿ ಹೋಗಿ. ಪಾಪ ಬಾವ ಪಾಪು ಜೊತೆಗೆ ಬರ್ತಿರೋ ಸಂತೋಷದಲ್ಲಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿಲ್ವಲ್ಲ. ಅಯ್ಯೋ, ಇದೇನೇ ಗ್ರಾಚಾರ? ಇಷ್ಟು ದಿನ ಮಗು ಇಲ್ಲ ಅಂತ ಅಳ್ತಿದ್ದಾಯ್ತು. ಈಗ ಮಗು ಬರೋ ಟೈಮಲ್ಲಿ ಸೇವಂತಿ ಇಲ್ಲ ಅಂತ ಅಳೋಂಗಾಯ್ತು. ಕರ್ಣ, ಇನ್ನೊಂದ್ಸಲ ಅರ್ಜುನ್ ಫೋನ್ಗೆ ಟ್ರೈ ಮಾಡೋ. ಸರಿ ಅಮ್ಮ. ಏನಾಯ್ತು ಬಾವ? ಅರ್ಜುನ್ ಬಾವ ಫೋನ್ ತೆಗಿತಿಲ್ವಾ? ಇಲ್ಲ ಪೂಜಾ, ಅವ್ನು ರಿಸೀವ್ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಎಂತ ಪರೀಕ್ಷೆ ಮಾಡ್ತಿದ್ಯಾ? ಅಲ್ಲ, ಆಚೆ ನೋಡಿದ್ರೆ ಅಶ್ವಿನ್ ಸೌಂಡೇ ಬರ್ತಿಲ್ಲ. ಅವನಿಗೆ ಏನಾಯ್ತೋ ಏನೋ. ಹೀಗೆ ರೂಮಲ್ಲಿ ಇದ್ರೆ ಏನು ಮಾಡೋದಕ್ಕಾಗಲ್ಲ. ಹೇಗಾದ್ರೂ ಹೊರಗಡೆ ಹೋಗ್ಬೇಕು. ಅದಕ್ಕೇನು ಹುಡುಕ್ಬೇಕು. ಅಲ್ಲ ಕಣೋ ಕರ್ಣ, ಕೈಯಲ್ಲಿ ಗನ್ನಿಟ್ಕೊಂಡ್ ಬಂದಿದ್ರು. ಸೇವಂತಿಗೆ ಏನ್ ಮಾಡಿದಾರೋ ಏನೋ. ಏನು ಮಾಡೋದೀಗ? ಅಟ್ಲೀಸ್ಟ್ ಅರ್ಜುನ್ ಆದ್ರೂ ಫೋನ್ ರಿಸೀವ್ ಮಾಡಿದ್ರೆ ಅದಕ್ಕೆ ಕಿಡ್ನಾಪ್ ಆಗಿರೋ ವಿಷಯ ಅವ್ನಿಗೆ ಹೇಳ್ಬೋದಿತ್ತು. ಅವನಿಂದ ಹೆಲ್ಪ್ ತಗೋಬೋದಿತ್ತು. ಬಾವ, ಮೊನ್ನೆ ಪಕ್ಕದ ಮನೆ ಆಂಟಿ ಫೋನ್ ಮಾಡಿದ್ರು. ಅವ್ರ ನಂಬರ್ ಕಾಲ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಹಾ, ಸಿಕ್ತು. ಹಲೋ ಹಲೋ ಆಂಟಿ. ಹಲೋ, ಎಲ್ಲಿದ್ದೀರಾ? ನಿಮ್ಮ ಮನೆ ಹಾಲಲ್ಲೇ ಇದ್ದೀನಲ್ಲ. ಅಶ್ವಿನ್ 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 ಬಾವ, ಬಾವ, ಅಶ್ವಿನ್ ಕಾಣಿಸ್ತಿಲ್ಲ ಬಾವ. ಅಯ್ಯಯ್ಯೋ, ಸೇವಂತಿ ಜೊತೆ ಅಶ್ವಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರ? ಏನೋ ಕಿಡ್ನಾಪಾ? ಹೌದಮ್ಮ, ಯಾರೋ ರೌಡಿಗಳು ಬಂದು ನಮ್ಮನ್ ರೂಮಲ್ಲಿ ಕೂಡಾಕ್ಬಿಟ್ಟು ಸೇವಂತಿ ಅಶ್ವಿನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಾ? ಆಲ್ರೆಡಿ ಇನ್ಫಾರ್ಮ್ ಮಾಡಾಗಿದೆ. ಓಕೆ, ಹುಷಾರು. ಅಶ್ವಿನ್ ಅಶ್ವಿನ್ ಪೂಜಾ, ಪೂಜಾ, ನಾನು ಹೋಗಿ ಅಶ್ವಿನ್ ನೋಡ್ತೀನಿ, ನೀನ್ ಇಲ್ಲೇ ಇರು. ಪೂಜಾ,
ಸಮಾಧಾನ ಮಾಡ್ಕೊ. ಅಶ್ವಿನ್ 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 ಅಶ್ವಿನ್, ಪೂಜಾ ಸಮಾಧಾನ ಮಾಡ್ಕೋ. ನೋಡು, ಅಶ್ವಿನ್ಗೆ ಏನು ಆಗಿರಲ್ಲ, ನೀನ್ ಸಮಾಧಾನ ಮಾಡ್ಕೋ. ಅತ್ತೆ, ನಾನು ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ? ಆ ರೌಡಿಗಳು ಅವನಿಗೆ ರಕ್ತ ಬರೋ ಹೋಗಿ ಹೊಡೆದಿದ್ರು. ಅಶ್ವಿನಿಗೆ ಪ್ರಜ್ಞೆ ಬೇರೆ ತಪ್ಪೋಗಿತ್ತು ಅತ್ತೆ. ಅತ್ತೆ, ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಅತ್ತೆ. ಈಗ ಅವ್ನು ಕಾಣಿಸ್ತಾ ಇಲ್ಲ. ಅವನ್ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ನಂಗೆ ತುಂಬಾ ಭಯ ಆಗ್ತದೆ ಅತ್ತೆ. ಪೂಜಾ, ಬಾಬಾ, ಬಾಬಾ, ಅಶ್ವಿನ್ ಅಶ್ವಿನ್ ಹೊರಗಡೆನೂ ಎಲ್ಲೂ ಕಾಣಿಸ್ತಿಲ್ಲ. ನೀನೇನ್ ಭಯ ಪಡ್ಬೇಡ ಪೂಜಾ, ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಅವನು ಎಲ್ಲೇ ಇದ್ರು ಅವ್ರು ಹುಡುಕಿ ಕಂಡಿಡಿತಾರೆ. ಅತ್ತೆ, ಹಲೋ ಸರ್, ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಸರ್. ಅಶ್ವಿನ್ ಕೂಡ ಕಾಣಿಸ್ತಿಲ್ಲ. ಏನು? ಅಶ್ವಿನ್ ಕಾಣಿಸ್ತಾ ಇಲ್ವಾ? ಅವ್ರು ನಿಮ್ ಜೊತೆ ಇರ್ಲಿಲ್ವಾ? ಇಲ್ಲ ಸರ್, ಆ ರೌಡಿಗಳು ಬಂದವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಗಲಾಟೆಯಲ್ಲಿ ಅಶ್ವಿನ್ಗೆ ಅವರು ಪ್ರಜ್ಞೆ ತಪ್ಪೋ ಹಾಗೆ ಹೊಡೆದ್ಬಿಟ್ರು. ನಮ್ಮನ್ನೆಲ್ಲ ರೂಮಲ್ಲಿ ಲಾಕ್ ಮಾಡಿದ್ರು. ಅಷ್ಟರಲ್ಲಿ ಸೇವಂತಿ ಅತ್ಕೆನ್ ಮಾತ್ರ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಪಕ್ಕದ ಮನೆಯವ್ರು ಬಂದು ಬಾಗ್ಲು ತೆಗೆದ್ರು. ನಾವೆಲ್ಲ ಕಡೆ ಹುಡುಕಿದ್ರೆ ಅಶ್ವಿನ್ ಕೂಡ ಕಾಣಿಸ್ತಿಲ್ಲ. ಪ್ಲೀಸ್ ಸರ್, ಬೇಗ ಹೇಗಾದ್ರೂ ಇಬ್ರನ್ನೂ ಹುಡುಕೊಡಿ. ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ರಾ? ಇಲ್ಲ ಸರ್, ನಮ್ಮನ್ನ ರೂಮಲ್ಲಿ ಕೋಡ್ ಹಾಕ್ಬಿಟ್ಟಿದ್ರು. ನಾವು ಅದೇನೋ ನೋಡೋದಕ್ಕಾಗ್ಲಿಲ್ಲ. ಓಕೆ, ನಾನು ಈಗಲೇ ಚೆಕ್ ಮಾಡ್ತೀನಿ. ಯಾಕೋ ಅಶ್ವಿನ್ ಟೈಮೇ ಸರಿ ಇಲ್ಲ. ಹಿಂದೆ ನೋಡಿದ್ರೆ ಫುಡ್ ಡೆಲಿವರಿ ಕೆಲಸ ಮಾಡ್ತೀನಿ ಅಂತ ಹೋದ, ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ. ಈಗ ನೋಡಿದ್ರೆ ಕಿಡ್ನಾಪ್ ಆಗಿದ್ದಾನೆ. ಒಟ್ನಲ್ಲಿ ಅವನ್ ಲೈಫ್ ಒಂಥರ ಗಿರ್ಗಿಟ್ಲೆ ಆಗೋಗ್ಬಿಟ್ಟಿದೆ.